ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತಿನ ದಿವಸ ಈ ಅಕ್ಷಯ ತೃತೀಯ ಹಾಗೂ ಶ್ರೀ ಬಸವ ಜಯಂತಿಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಆ ದೇವರು ನಿಮ್ಮನ್ನು ಆಯುಷ್ಯ ಆರೋಗ್ಯ ಭಾಗ್ಯದಿಂದ ಕಾಪಾಡಲಿ ಅಂತ ದೇವರಲ್ಲಿ ನೆನೆಸುತ್ತಾ ಗುರುಸ್ತೋತ್ರ ಮಾಡುತ್ತಾ, ಓಂ ನಮಃ ಶಿವಾಯ. ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುವಿನ ಅಲ್ಲಿ ನಾವು ಚಿರಋಣಿಯಾಗಿ ಮುಂದೆ ಇವತ್ತಿನ ದಿವಸ ಅಕ್ಷಯ ತೃತೀಯ ಬಗ್ಗೆ ನನಗೆ ತಿಳಿದಷ್ಟು, ನನಗೆ ಗೊತ್ತಿದ್ದಷ್ಟು 4 ಮಾತುಗಳನ್ನ ಹೇಳ್ತೀನಿ. ಏನೋ ಹೇಳೋದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅಥವಾ ಮಾತಾಡೋದ್ರಲ್ಲಿ ಭಾಷೆಯಲ್ಲಿ ಏನಾದರೂ ಫರ್ಕ್ ಆದರೆ ನೀವು ನನ್ನನ್ನು ಕ್ಷಮಿಸಬೇಕಂತ ಕೇಳುತ್ತಾ, ಇವತ್ತಿನ ದಿವಸ ಅಕ್ಷಯ ತೃತೀಯ ಬಗ್ಗೆ 4 ಮಾತುಗಳು ಹೇಳ್ತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಭಾಳ ಮಹತ್ವವಾದ ದಿನ. ಅದಕ್ಕೆ ನಾವು ವರ್ಷದಲ್ಲಿ ಈ 3 ಒಂದು ಅಕ್ಷಯ ತೃತೀಯ, ಒಂದು ಯುಗಾದಿ, ಇನ್ನೊಂದು ವಿಜಯದಶಮಿ, ಇವು 3 ನಮ್ಮಲ್ಲಿ ಸಡ್ತಿನ ಮುಹೂರ್ತ ಅಂತ ಬರ್ತಾವೆ. 3 ಮುಹೂರ್ತ ಅಂತಾರೆ. ಇವು ಭಾಳ ಒಳ್ಳೆಯವು. ಎಲ್ಲರೂ ಇದನ್ನು ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ, ಯಾವುದೇ ಆಸ್ತಿ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ, ಯಾವುದೇ ಗೃಹ ಪ್ರವೇಶ, ಮನೆ ಅಥವಾ ಯಾವುದೇ ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಇವತ್ತಿನ ದಿವಸ ನಾವು ಯಾವುದೇ ಪಂಚಾಂಗವನ್ನು ತೆಗೆದು ನೋಡುವ ಅವಶ್ಯಕತೆ ಇಲ್ಲ. ಅಷ್ಟು ಶ್ರೇಷ್ಠವಾದ ದಿನ. ಆದ್ದರಿಂದ ನಾವು ಹಿಂದೂಗಳಲ್ಲಿ ಅತಿ ಹೆಚ್ಚಿನದು ಇವು 3: ಅಕ್ಷಯ ತೃತೀಯ, ವಿಜಯದಶಮಿ, ಯುಗಾದಿ. ಯುಗಾದಿ ಆದ ತಕ್ಷಣ ಬರುವುದೇ ಅಕ್ಷಯ ತೃತೀಯ, ಆಮೇಲೆ ವಿಜಯದಶಮಿ ಬರ್ತದೆ. ಅಕ್ಷಯ ತೃತೀಯ ಇದು ಯಾವಾಗಲೂ ಬಿಸಿಲಿನಲ್ಲಿಯೇ ಬರ್ತದೆ. ಇದು ಅತಿ ಉತ್ತಮವಾದದ್ದು. ಈ ಅಕ್ಷಯ ಅಂದ್ರೇನು, ಹೊಟ್ಟೆ ಅದಕ್ಕೆ ಕಡಿಮೆ ಬೀಳಲಾದಂಥದ್ದು, ಬೆಳೆಯುತ್ತಾ ಇರ್ತದೆ. ಅಕ್ಷಯ ಅಂದರೆ ಬೆಳೆಯುವುದು. ನಾವು ಯಾವ ರೀತಿ ಬಳಸುತ್ತೇವೋ ಆ ರೀತಿ ಒಂಥರ ಜರಿ ಅಂತಾರಲ್ಲ, ನೀರಿನ ಸೆಲೆಯಂತೆ ಸದಾಕಾಲವಾಗಿ ಇದು ಬೆಳೆಯುತ್ತಾ ಇರ್ತದೆ. ಅದಕ್ಕೆ ಅಕ್ಷಯ ತೃತೀಯ. ಆದ್ದರಿಂದ ನಾವು ಇವತ್ತಿನ ದಿವಸ ಎಲ್ಲರದೊಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಇವತ್ತಿನ ದಿವಸ ಆಭರಣ, ಬಂಗಾರ. ಲಕ್ಷ್ಮಿಗೆ ಇಷ್ಟವಾದದ್ದು ಯಾವುದು? ಬಂಗಾರವನ್ನು ಖರೀದಿ ಮಾಡಿದರೆ ನಮಗೆ ದ್ವಿಗುಣವಾಗುತ್ತದೆ, ಅಕ್ಷಯದಂತೆ ಬೆಳೆಯುತ್ತದೆ ಅಂತ ನಮ್ಮಲ್ಲಿ ರೂಢಿ ಇದೆ. ಮೊದಲಿನಿಂದಲೂ ಬಂದದ್ದು ಪರಿಸ್ಥಿತಿ. ಇವತ್ತಿನ ದಿವಸ ಬಂಗಾರದ ದರವು ಗಗನಕ್ಕೇರಿದೆ. ಮಧ್ಯಮ ವರ್ಗದವರು ಈ ಬಂಗಾರವನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಭಯಂಕರ ತುಟ್ಟಿಯಾಗಿದ್ರಿ ಯಾರು ತೊಗೊಳಕ್ಕಾಗತ್ತೆ? ಆಗಂಗಿಲ್ಲ. ಒಂದು ಗುಂಜಿ ಬಂಗಾರ ತೊಗೊಳಷ್ಟು ನಮ್ಮಲ್ಲಿ ಯೋಗ್ಯತೆ ಇರುವುದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಯಾವುದೇ ಬಂಗಾರವನ್ನು ಹೊರತುಪಡಿಸಿ ಯಾವುದೇ ವಸ್ತುವನ್ನಾದರೂ ಖರೀದಿ ಮಾಡೋದು. ಆಕಳ ಮೂರ್ತಿ, ವಿಗ್ರಹ, ಆಮೇಲೆ ಕವಡಿ ಅಥವಾ ಈಗ ಬಾರ್ಲಿ, ಈಗ ಇನ್ನೂ ಕೆಲವು ವಸ್ತುಗಳು ಬರ್ತವೆ, ಗೋಧಿ, ಅಕ್ಕಿ, ಇವೆಲ್ಲವೂ ಯಾವುದನ್ನಾದರೂ ರೈತರು ಇವತ್ತಿನ ದಿವಸ ಮಾಡ್ತಾರೆ. ಈ ಹೊಲದಲ್ಲಿ ಈ ಹೊಸ ಬೆಳೆಯನ್ನು ಬೆಳೆಯೋಕೆ ಇವತ್ತು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಪ್ರಕಾರ ನಾವೇನು ಮಾಡ್ಕೊಂಡು ಮನೆಯಲ್ಲಿ ಇವತ್ತು ಯಾವುದೇ ವಸ್ತುವನ್ನು ಖರೀದಿ ಮಾಡ್ಬೋದು, ಯಾವುದೇ ವಸ್ತುವನ್ನು ತರ್ಬೋದು. ಮಣ್ಣಿನ ಪಾತ್ರೆಗಳನ್ನು, ಮಣ್ಣಿನ ಮಡಿಕೆಗಳನ್ನು ಖರೀದಿ ಮಾಡ್ಬೋದು. ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿ ಅದನ್ನು ತಂದಿಟ್ಟು ಖಾಲಿ ತರಬಾರ್ದು. ಬರುವಾಗ ಅಕ್ಕಿ ಅಥವಾ ಅದರಲ್ಲಿ ನೀರು ಹಾಕ್ಕೊಂಡು ತಂದಿಡ್ಬೋದು. ಆಮೇಲೆ ತುಪ್ಪ ಇಷ್ಟು ಮಹತ್ವದಲ್ಲಿ ತುಪ್ಪದ ದೀಪವನ್ನು ದೇವ್ರಿಗೆ ಹಚ್ಚಬೇಕು ನಾವು ಇವತ್ತಿನ ದಿವಸ. ಅದು ಭಾಳ ಶ್ರೇಷ್ಠವಾದದ್ದು ಏನ್ರಿ. ಅದರಿಂದ ನಮಗೆ ಇದು ಅದ. ನಾವು ಬಂಗಾರ ಖರೀದಿ ಮಾಡಬೇಕು, ಚಿನ್ನವನ್ನೇ ತೊಗೋಬೇಕು ಅನ್ನೋಂಥದ್ದು ಏನಿಲ್ಲ. ನಾವು ಬೇರೆ ವಸ್ತುಗಳನ್ನು ನಮ್ಮ ಯೋಗ್ಯತಾ ಅನುಸಾರವಾಗಿ ನಮಗೆ ಯಾವ ನೀಡ್ತೈತೆ ಅದನ್ನು ತೊಗೊಂಡು ನಾವು ಪೂಜೆ ಮಾಡ್ಬೋದು. ಮಾಡೋದ್ರಿಂದ ನಮ್ಮಲ್ಲಿ ಅಕ್ಷಯ ಆಕೈತೆ, ಅದು ಬೆಳೆಯುತ್ತದೆ, ದ್ವಿಗುಣಗೊಳ್ಳುತ್ತದೆ. ಆಮೇಲೆ ಅದು ಕಡಿಮೆ ಬೀಳುವುದಿಲ್ಲ. ಅಕ್ಷಯ ಅಂದರೆ ಕಡಿಮೆ ಬೀಳೋಂಗಿಲ್ಲ, ಬೆಳಕುತ್ತಾ ಹೋಗುತ್ತದೆ. ಆದ್ದರಿಂದ ನಾವು ನೀವೆಲ್ಲರೂ ಇವತ್ತಿನ ದಿವಸ ಅಕ್ಷಯ ತೃತೀಯ ಹಬ್ಬಕ್ಕೆ ಏನು ಔಷಧ, ನಮಗೆ ಏನು ನೀಗ್ತದೆ, ಎಷ್ಟು ಸಾಧ್ಯ ಅದ ಅಷ್ಟೊಂದು ಇವತ್ತಿನ ದಿವಸ ಕೆಲವು ಮಹಾತ್ಮರು ಇವತ್ತಿನ ದಿವಸ ಜನಿಸ್ಯಾರ. ಬಸವಣ್ಣವರು, ಆಮೇಲೆ ಗುರುನಾನಕರು, ಶಿವಾಜಿಯವರು, ಛತ್ರಪತಿ ಶಿವಾಜಿಯವರು, ಇವರೆಲ್ಲರೂ ಏನು ಮಾಡಿ ಮಹಾತ್ಮರು ದೊಡ್ಡವರೆಲ್ಲರೂ ಇವತ್ತಿನ ಅಕ್ಷಯ ತೃತೀಯ ದಿನ ಜನಿಸ್ಯಾರ ಏನ್ರಿ. ಅದಕ್ಕೆ ಅಕ್ಷಯ ತೃತೀಯ ಭಾಳ ಮಹತ್ವದ ದಿನ. ಇವತ್ತು ಯಾವುದೇ ಕೆಲಸ ಮಾಡಿರಿ, ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಯಶಸ್ವಿ ಆಗತ್ತದಂತ ನಮ್ಮಲ್ಲಿ ಎಲ್ಲರಿಗೆ ಅದೊಂದು
ಇದದ ಮೊದಲಿನಿಂದಲೂ ನಡ್ಕೊಂಡು ಬಂದಿದ್ದದ. ಆದ್ದರಿಂದ ನಾವು ಇದು ಎಲ್ಲರೂ ಕೂಡಿ ಇವತ್ತು ಅಕ್ಷಯ ತೃತೀಯ ಬಗ್ಗೆ ಎಷ್ಟು ತಿಳಿದ ಅಷ್ಟು ಹೇಳ್ತಾ ಇದ್ದೀನಿ. ಹೆಚ್ಚಿನ ಬಗ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತು ದಿವಸ ಅಕ್ಷಯ ತೃತೀಯದ ನನಗೆ ತಿಳಿದಷ್ಟು ನನಗೆ ಗೊತ್ತಿದ್ದಷ್ಟು ತಮಗೆ ಮನವರಿಕೆ ಮಾಡಿಕೊಟ್ಟಿನಿ. ತಿಳಿದಷ್ಟು ನಾನು ಹೇಳಿದ್ದೇನೆ ಏನ್ರಿ. ದೇವರು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಎಲ್ಲ ಜನರನ್ನು ಎಲ್ಲರ ಆಯುಷ್ಯ ಆರೋಗ್ಯ ಭಾಗ್ಯದಿಂದ ಕಾಪಾಡಲಿ. ನಮ್ಮ ಆಯುಷ್ಯ ಹೆಚ್ಚಾಗಲಿ, ನಮ್ಮ ಚಿಂತೆ ಪರಿಹಾರ ಆಗಲಿ ಅಂತ ದೇವರಲ್ಲಿ ಸ್ಮರಿಸುತ್ತಾ ಧನ್ಯವಾದಗಳು, ನಮಸ್ಕಾರಗಳು. ಸರ್ವ ಜನವು ಸುಖನೇ ಭವಂತು ಅಂತ ಹೇಳ್ತಾ ಮುಗಿಸುತ್ತೇನೆ.